ಎಲ್ಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಸೆಟ್ ಬ್ಯಾಂಗಲಲ್ಲಿ 6 ಥರ ಬೇರೆ ಬೇರೆ ಡಿಸೈನ್ ಆಗಿ ಸೆಟ್ ಮಾಡಿಕೊಂಡು ಯಾವ ರೀತಿ ವೇರ್ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ. ಇದು ನೋಡಿ 2 ಕಟ್ ಬ್ಯಾಂಗಲ್, ಇದು 4 ಕಟ್ ಬ್ಯಾಂಗಲ್ಸ್. ಇದು ನೆಕ್ಸ್ಟು 6 ಕಟ್ ಬ್ಯಾಂಗಲ್ಸ್ ಸಿಂಪಲ್ ಡಿಸೈನ್. ಇದೇನು ಕುಂದನ್ ಏನು ಅನಿಸಿಲ್ಲ, ಜಸ್ಟ್ ಶುಗರ್ ಬೀಡ್ಸ್ ಮಾತ್ರನೇ ಸ್ಟಿಕ್ ಮಾಡಿರೋದು. ಇವಾಗ ನೋಡಿ ಫಸ್ಟ್ ಡಿಸೈನ್ನ ನಾವು ಮಾಡೋಣ. ಫಸ್ಟ್ ಡಿಸೈನ್ ಯಾವ ಥರ ಮಾಡೋದಂದರೆ, ಮಿಡಲಲ್ಲಿ 2 ಕಟ್ ಬ್ಯಾಂಗಲ್ ಇರುತ್ತೆ ಮತ್ತು ಸೈಡಲ್ಲಿ ಒಂದು 6 ಕಟ್ ಬ್ಯಾಂಗಲ್ನ ಹಾಕಬೇಕು. ನೆಕ್ಸ್ಟ್ 6 ಕಟ್ ಬ್ಯಾಂಗಲ್ ಪಕ್ಕ 2 ಕಟ್ ಬ್ಯಾಂಗಲ್ನ ಈ ರೀತಿ ಡಿಸೈನ್ ಮಾಡ್ಕೋಬೋದು. ಇದನ್ನು ಎರಡೂ ಕೈಗೂ ಈ ಥರ ಒಂದೊಂದು ಸೆಟ್ಟಾಗಿ ನಾವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸಿಂಪಲ್ಲಾಗಿರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ಲಾಸ್ಟಲ್ಲಿ ನಾವು ಈ ರೀತಿ 6 ಕಟ್ ಬ್ಯಾಂಗಲ್ನ ಒಂದೊಂದು ಹಾಕಬೇಕು. ನೋಡಿ ಈ ಥರ ಆಗುತ್ತೆ. ಸೆಟ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸೆಟ್ ಮಾಡಿ ಹಾಕ್ಕೊಂಡ್ರೆ, ನಾವು ಒಂದು ಸೆಟ್ ತೊಗೊಂಡ್ರೆ ಅದನ್ನು 5ರಿಂದ 6 ರೀತಿಯಾಗಿ ನಾವು ಬೇರೆ ಬೇರೆ ಥರ ಸೆಟ್ ಮಾಡಿ ಹಾಕ್ಕೋಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ 2 ಕಟ್ ಬ್ಯಾಂಗನ್ನು ಇಲ್ಲಿ ಒಂದೊಂದು ಕೂಡ ನಾವು ಈ ರೀತಿ ಹಾಕ್ಕೋಬಹುದು. ನೆಕ್ಸ್ಟ್ ನಾವು 2 ಕಟ್ ಬ್ಯಾಂಗಲ್ ಮತ್ತು ಅದ್ರ ಸೈಡಲ್ಲಿ 4 ಕಟ್ ಬ್ಯಾಂಗಲ್ನ ಈ ರೀತಿ ಸೆಟ್ ಮಾಡಿಕೊಂಡು ಸಿಂಪಲ್ಲಾಗಿ ವೇರ್ ಮಾಡ್ಬೋದು. ಇದು ಕುರ್ತಾಗೆ, ಗೌನ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಬೇಕು, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಅಂದರೆ ಮತ್ತೆ ಅದ್ರ ಪಕ್ಕ ಮತ್ತು 2 ನಾವು 6 ಕಟ್ ಬ್ಯಾಂಗಲ್ನ ಸೇರಿಸ್ಕೋಬೋದು. ಅದನ್ನು ನೋಡಿ ಕೊನೆಯಲ್ಲಾದರೂ ಹಾಕ್ಕೋಬೋದು, ಅಥವಾ 2 ಕಟ್ ಬ್ಯಾಂಗಲ್ ಪಕ್ಕನಾದ್ರೂ 6 ಕಟ್ ಬ್ಯಾಂಗಲ್ನ ಹಾಕ್ಕೊಂಡು ಈ ರೀತಿ ಸೆಟ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ ರೀತಿ ಬೇಕಾದರೂ ಸೆಟ್ ಮಾಡಿಕೊಂಡು ಹಾಕ್ಕೋಬಹುದು. ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ ಈ ರೀತಿ ಸೆಟ್ ಮಾಡಿರೋದು ಬ್ಯಾಂಗಲ್ನ ಸೈಡಲ್ಲಿ 2 ಸೈಡಲ್ಲಿ 2 ಕಟ್ ಬ್ಯಾಂಗಲ್ ಬರುತ್ತೆ, ಮಿಡಲಲ್ಲಿ 4 ಕಟ್ ಬ್ಯಾಂಗಲ್ ಬರುತ್ತೆ. 4 ಕಟ್ ಬ್ಯಾಂಗಲ್ ಪಕ್ಕ 6 ಕಟ್ ಬ್ಯಾಂಗಲ್ ಬರುತ್ತೆ. 4 ಕಟ್ ಬ್ಯಾಂಗಲ್ ಪಕ್ಕ 2 ಪ್ಲೇನ್ ಆಗಿರೋ 6 ಕಟ್ ಬ್ಯಾಂಗಲ್, ಅದ್ರ ಕೊನೆಯಲ್ಲಿ 2 ಕಟ್ ಬ್ಯಾಂಗಲ್ಸ್ ಬರುತ್ತೆ. ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ ಹಾಕ್ಕೊಂಡಾಗ. ನೆಕ್ಸ್ಟ್ ಅದ್ರ ಪಕ್ಕ ಬೇಕಾದರೆ ನಾವು ಈ ರೀತಿ ಮತ್ತೆ 6 ಕಟ್ ಬ್ಯಾಂಗಲ್ನ ಕೂಡ ಸೆಟ್ ಮಾಡಿ ಹಾಕೋಬಹುದು. ಗೊತ್ತಾಯ್ತಲ್ವ ನಿಮಗೆ ಇವಾಗ ಯಾವ ರೀತಿ ಒಂದು ಸೆಟ್ ಬ್ಯಾಂಗಲ್ಲಿಂದ 6 ಥರ ಡಿಸೈನ್ ಮಾಡ್ಕೊಂಡು ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.